ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಸ್ಟಡಿ ಟಿಪ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ನೀವು ಯಾವ ಥರ ಸ್ಟಡಿ ಮಾಡಬೇಕು, ಯಾವ ಥರ ನೀವು ಟೈಮ್ ಟೇಬಲನ್ನು ಇದು ಮಾಡ್ಕೋಬೇಕು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾರ್ಡ್ ವರ್ಕ್ ಮಾಡ್ತಾರೆ, ರಿಸಲ್ಟ್ ಬರೋದಿಲ್ಲ. ಸರಿಯಾದ ಪ್ಲಾನ್ ಇಲ್ಲದ ಕಾರಣಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಸರಿಯಾದ ಪ್ಲಾನ್ ಮಾಡ್ಕೋಬೇಕು ಮತ್ತು ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡಬೇಕು. ಕನ್ಸಿಸ್ಟೆನ್ಸಿ ಒಂದು ಇರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಡಿಸ್ಟ್ರಾಕ್ಷನ್ ಹೆಚ್ಚಿರುತ್ತೆ. ಡಿಸ್ಟ್ರಾಕ್ಷನನ್ನು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡ್ಕೊಂಡು ನೆಕ್ಸ್ಟು ಮೊಬೈಲ್ ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಮೊಬೈಲ್ ಯೂಸ್ ಸೋಷಲ್ ಮೀಡಿಯಾ ಯೂಸ್ ಮಾಡೋದು ಮತ್ತು ಲೇಜಿನೆಸ್ ಆಗಿ ಇರುವುದು ಇದೇ ರೀಸನ್ ಆಗಿರುತ್ತೆ. ನೆಕ್ಸ್ಟು ಮೊದಲು ನೀವು ಮೈಂಡ್ಸೆಟ್ ಚೇಂಜ್ ಮಾಡ್ಕೋಬೇಕು. ನಿಮ್ಮ ಮೈಂಡ್ಸೆಟ್ ಚೇಂಜ್ ಮಾಡ್ಕೋಬೇಕು. ಓದೋ ಮೈಂಡ್ಸೆಟ್ಟನ್ನು ಅಳವಡಿಸ್ಕೋಬೇಕು. ಸ್ಟಡಿ ಬರ್ನ್ ಅಲ್ಲ, ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಕೋಬೇಕು. ಡೈಲಿ 1% ಇಂಪ್ರೂವ್ ಮಾಡ್ಕೋಬೇಕು. ಡೈಲಿ 1% ಇಂಪ್ರೂವ್ ಮಾಡ್ಕೊತ ಹೋಗ್ಬೇಕು. 100 ಡೇಸ್ನಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಮತ್ತು ಬೆಳಗ್ಗೆ ಬೇಗ ಏಳಬೇಕು. ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು ನಿಮಗೆ ಇದರಲ್ಲಿ ಯಾವ ಟಾಪಿಕ್ಕು ನಿಮಗೆ ಯಾವ ಟಾಪಿಕ್ ಭಾಳ ಟಫ್ ಅನ್ಸುತ್ತೆ ಫ್ರೆಂಡ್ಸ್, ಆ ಟಾಪಿಕನ್ನು ಬೆಳಗ್ಗೆ ಎದ್ದು ಓದೋದ್ರ ಕಡೆ ಸ್ಟಡಿ ಮಾಡಬೇಕು ಫ್ರೆಂಡ್ಸ್. ಮತ್ತು ಡಿಫಿಕಲ್ಟ್ ಸಬ್ಜೆಕ್ಟನ್ನು ಓದಬೇಕು. ನಿಮ್ಗೆ ಯಾವ ಡಿಫಿಕಲ್ಟ್ ಅನ್ನಿಸ್ತೋ ಆ ಸಬ್ಜೆಕ್ಟ್ ಓದಬೇಕು. ಹಾಗಾಗಿ ಸರಿಯಾದ ಟೈಮ್ ಟೇಬಲನ್ನು ಸೆಟ್ ಮಾಡ್ಕೊಳ್ಳಿ. ಅದರ ಪ್ರಕಾರ ಕಂಟಿನ್ಯೂ ಸ್ಟಡಿ ಮಾಡ್ಕೊತ ಹೋಗಿ. ಡೈಲಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತಾ ನೀವೆಷ್ಟು ಓದ್ತೀರಿ ಅಷ್ಟು ಡೈಲಿ ಸ್ಟಡಿ ಮಾಡಿ. ವೀಕಿಗೊಮ್ಮೆ ಅವನು ರಿವಿಷನ್ ಮಾಡಿ ಫ್ರೆಂಡ್ಸ್. ನೀವು 1 ವೀಕ್ ಏನು ಪೂರ ಓದಿರ್ತೀರಿ, ಆ 1 ವೀಕ್ನಲ್ಲಿ ಲಾಸ್ಟ್ ಡೇ ಸಂಡೇ ಅಥವಾ ಸ್ಯಾಟರ್ಡೇನ ಆವಾಗ ಅದರದ್ದು ರಿವಿಷನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು 1 ವೀಕ್ ಏನೇನು ಓದಿದ್ದು ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವುದು ಟಫ್ ಅನಿಸುತ್ತೋ ಅದನ್ನು ನೋಟ್ಸ್ನಲ್ಲಿ ಸಪ್ರೇಟ್ ಬರ್ಕೊಳ್ಳಿ ಫ್ರೆಂಡ್ಸ್. ನೋಟ್ಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀವೆಷ್ಟು ಸ್ಟಡಿ ಮಾಡಿ ನೀವೆಷ್ಟು ಓದ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ, ನೀವೆಷ್ಟು ನೋಟ್ಸ್ ಮಾಡಿ ರಿವಿಷನ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ರಿವಿಷನ್ ಕಡೆ ಫಾಲೋ ಮಾಡಿ. ನಿಮ್ಗೆ ಯಾವ ಟಾಪಿಕ್ ಜಾಸ್ತಿ ಟಫ್ ಅನ್ಸುತ್ತೆ ಫ್ರೆಂಡ್ಸ್ ಆ ಟಾಪಿಕ್ ಮೇಲೆ ಕಂಟಿನ್ಯೂ ಓದ್ತಾ ಹೋಗಿ ಫ್ರೆಂಡ್ಸ್. ಅದರದ್ದು ಒಂದು ನೋಟ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪ್ರೇಟ್ ನೋಟ್ಸ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಯಾವ ಥರ ಅದರದ್ದು ನೋಟ್ಸ್ ಮಾಡ್ಕೊತೀರಿ ನಾಳೆ ನಿಮಗೆ ಎಕ್ಸಾಮ್ ಮೂಮೆಂಟಿಗೆ ಈಸಿ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದು ಮಾಡ್ಕೊಳ್ಳಿ. ಮತ್ತು ಕ್ವಶನ್ ಪೇಪರನ್ನು ರಿವಿಷನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಯಾವ ಓಲ್ಡ್ ಕ್ವಶನ್ ಪೇಪರ್ ಇರ್ತಾವಲ್ಲ, ಓಲ್ಡ್ ಕ್ವಶನ್ ಪೇಪರ್ ರಿವಿಷನ್ ಮಾಡ್ಕೊಳ್ಳಿ. ಓಲ್ಡ್ ಕ್ವಶನ್ ಪೇಪರ್ ರಿವಿಷನ್ ಮಾಡೋದ್ರಿಂದ ನಿಮ್ಮದು ಒಳ್ಳೆ ಈಗ ಏನು ಕ್ವಶನ್ ಪೇಪರ್ ಇರ್ತದೆ ಅದೇ ಕ್ವಶನ್ ಪೇಪರ್ ಮೇಲೆ ಅದೇ ಕ್ವಶನ್ಸ್ ರಿಪೀಟ್ ಆಗಿರ್ತವೆ ಫ್ರೆಂಡ್ಸ್ ಎಕ್ಸಾಮ್ದಾಗ. ಹಾಗಾಗಿ ಓಲ್ಡ್ ಕ್ವಶನ್ ಪೇಪರ್ ಮೇಲೆ ಸ್ಟಡಿ ಮಾಡಿ ಅದರ ಪ್ರಕಾರನ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡ್ಬೇಕು ಫ್ರೆಂಡ್ಸ್, ನೀವು ಡೈಲಿ 1% ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ಸ್ಟಡಿ ಕಡೆ ಕನ್ಸಿಸ್ಟೆನ್ಸಿ ಕೊಡಿ ಫ್ರೆಂಡ್ಸ್. ಕನ್ಸಿಸ್ಟೆನ್ಸಿ ಫಾಲೋ ಮಾಡಿ. ನಿಮ್ಮದು ಸರಿಯಾದ ಒಂದು ಓದೋ ಟೈಮ್ ಟೇಬಲನ್ನು ಸರಿಯಾಗಿ ಸೆಟ್ ಮಾಡ್ಕೊಳ್ಳಿ. ಆ ಟೈಮ್ ಟೇಬಲ್ ಪ್ರಕಾರ ನೀವು ಓದ್ಕೊತ ಹೋಗಿ. ಬೆಳಗ್ಗೆ ಮಾರ್ನಿಂಗ್ 5 o'clock ಎದ್ದು ಓದೋದ ಕಡೆ ಸ್ಟಡಿ ಮಾಡಿ ಫ್ರೆಂಡ್ಸ್. 5 o'clock ಓದೋದ್ರಿಂದ ಯಾವುದೇ ಡಿಸ್ಟ್ರಾಕ್ಷನ್ ಇರುವುದಿಲ್ಲ ಮತ್ತು ಮೈಂಡೂ ಓದೋದ ಕಡೆ ಆಸಕ್ತಿ ಕೊಡುತ್ತೆ ಫ್ರೆಂಡ್ಸ್. ಮತ್ತು ಸ್ಟಡಿ ಕಡೆ ಫೋಕಸ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಮಾರ್ನಿಂಗ್ ರೂಟೀನನ್ನು ಅಳವಡಿಸ್ಕೊಳ್ಳಿ ಫ್ರೆಂಡ್ಸು. ಇದರಿಂದ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನಿಮ್ಗೆ ಜಾಸ್ತಿ. ಹಾಗಾಗಿ ನಿಮಗೆ ಎಕ್ಸಾಮ್ದಲ್ಲಿ ಯಾವ್ಯಾವ ಟಾಪಿಕ್ ಬರ್ತಾವೆ ಫ್ರೆಂಡ್ಸ್, ಮೇನ್ ಟಾಪಿಕ್ ಬರ್ತಾವಲ್ಲ ಆ ಟಾಪಿಕನ್ನು ಒಂದು ಸಪ್ರೇಟ್ ನೋಟ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪ್ರೇಟ್ ಬರೆದಿಟ್ಕೊಳ್ಳಿ ಫ್ರೆಂಡ್ಸ್. ಇದು ಮಾಡ್ಕೊಳ್ಳಿ. ನಿಮ್ಗಂದ್ರೆ ಲಾಸ್ಟ್ ಎಕ್ಸಾಮ್ ಮೂಮೆಂಟಿಗೆ ರಿವಿಷನ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮ್ಗೆ ಸಾಧ್ಯವಾದಷ್ಟು ಅದನ್ನೊಂದು ಸೈಡ್ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್. ಆ ಸೈಡ್ ನೋಟ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸು. ಹಾಗಾಗಿ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡೋದು ಕಲಿ ಫ್ರೆಂಡ್ಸ್. ಕ್ವಶನ್ ಪೇಪರಲ್ಲಿ ಯಾವ ಕ್ವಶನ್ ಒಳ್ಳೆ ರಿಪೀಟ್ ಆಗಿದೆ, ಯಾವ ಕ್ವಶನ್ನು ಮುಂದ್ಗಡೆ ರೈಸ್ ಮಾಡ್ತಾರ ಅನ್ನೋದು ಕಡೆ ಫೋಕಸ್ ಮಾಡಿ ಫ್ರೆಂಡ್ಸ್. ನೀವೇನ್ರಿ ಈ ಸತಿ 1ನೇ ಟಾಪಿಕ್ ಅಥವಾ 2ನೇ ಟಾಪಿಕ್ ಮೇಲೆ ನಿಮ್ಗೆ ಒಳ್ಳೆ ರಿಪೀಟ್ ಕ್ವಶನ್ ಆಗಿದ್ದು ಅಂದರೆ ಆ ಕ್ವಶನ್ ಬಿಟ್ಟು ಮತ್ತು ನೆಕ್ಸ್ಟ್ ಕ್ವಶನ್ ಮೇಲೆ
ಯಾವ ಥರ ಕ್ವಶನ್ ರೈಸ್ ಮಾಡ್ತಾರೆ ಅನ್ನೋದು ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಅದರ ಪ್ರಕಾರನ ನೀವು ಸ್ಟಡಿ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ನೀವು ಅದರಿಂದ ನೀವು ಹೆಂಗೆ ಸ್ಟಡಿ ಮಾಡ್ಕೊತ ಹೋಗ್ತೀರಿ ಫ್ರೆಂಡ್ಸ್, ನೆಕ್ಸ್ಟ್ ಅದೇ ಕ್ವಶನ್ ಮೇಲೇ ನಿಮ್ಗೆ ಒಳ್ಳೆ ಎಕ್ಸಾಮ್ದಲ್ಲಿ ರಿಟರ್ನ್ ಬರ್ತಾವೆ ಫ್ರೆಂಡ್ಸ್. ಅದೇ ಟಾಪಿಕ್ ಮೇಲೇ ಒಂದು ಸ್ವಲ್ಪ ಕ್ವಿಟ್ ಮಾಡಿಕೆ ಇರ್ತಾರೆ ಫ್ರೆಂಡ್ಸ್. ಹಾಗಾಗಿ ನಿಮ್ಗೆ ಹಿಂದಿನ ಕ್ವಶನ್ ಪೇಪರ್ದಾಗ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಆ ಕ್ವಶನ್ ಪೇಪರ್ದಾಗ ಯಾವ ಟಾಪಿಕ್ ಮೇಲೆ ಕ್ವಶನ್ ಪೇಪರ್ ಕೇಳ್ತಾರೆ, ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಕೇಳ್ಬೋದು ಅನ್ನೋದ್ರ ಮೇಲೆ ನಿಮ್ಮದು ಕಾನ್ಸಂಟ್ರೇಷನ್ ಇರಲಿ ಫ್ರೆಂಡ್ಸ್. ಅದರ ಮೇಲೆ ನೀವು ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸು. ಅದೇ ರೀತಿ ನಿಮಗೆ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ತಗೊಳ್ಳೋದಕ್ಕೆ ರೈಟಿಂಗು ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸು. ಒಂದು ಸ್ವಲ್ಪ ರೈಟಿಂಗು, ಹ್ಯಾಂಡ್ ರೈಟಿಂಗನ್ನು ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಫ್ರೆಂಡ್ಸು. ಸ್ವಲ್ಪ ಹ್ಯಾಂಡ್ ರೈಟಿಂಗನ್ನು ನೀಟಾಗಿ ಬರೆಯೋದು, ಡೈಗ್ರಾಮ್ಸು ಬಿಡಿಸೋದಾಯಿತು, ಮ್ಯಾಪು ಇದು ಮಾಡೋದಾಯಿತು, ಅದನ್ನು ಒಂದು ಸ್ವಲ್ಪ ನೀಟಾಗಿ ಬಿಡಿಸೋದನ್ನು ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಅದರಿಂದ ನಿಮಗೆ ಮತ್ತು ಮಾರ್ಕ್ಸ್ ಹೆಚ್ಚಿಗೆ ಬರ್ತಾವೆ ಫ್ರೆಂಡ್ಸ್. ಮತ್ತು ವ್ಯಾಲ್ಯೂಯೇಟವರಿಗೆ ನಿಮ್ಮದು ನೀಟ್ನೆಸ್ ನೋಡಿ, ನಿಮ್ಮದು ಕ್ವಶನ್ಸ್ ಇದನ್ನು ನೋಡಿ, ನಿಮ್ಮದು ಡೈಗ್ರಾಮ್ ನೋಡಿ, ಅದನ್ನು ನೋಡಿ ಮತ್ತು ನಿಮಗೆ ಹೆಚ್ಚಿಗೆ ಮಾರ್ಕ್ಸ್ ಇದನ್ನು ಮಾಡ್ತಾರೆ ಫ್ರೆಂಡ್ಸ್. ನಿಮಗೆ ಆದಷ್ಟು ಮಾರ್ಕ್ಸ್ ಕೊಡೋಕ್ಕೆ ಅವರು ಆಸಕ್ತಿ ತೋರ್ತಾರೆ ಫ್ರೆಂಡ್ಸ್. ಹಾಗಾಗಿ ಒಂದು ಸ್ವಲ್ಪ ಚಲೋ ಡೈಗ್ರಾಮ್ಗಳನ್ನು ಬಿಡಿಸೋದು ಕಲೀರಿ ಫ್ರೆಂಡ್ಸು. ಸ್ವಲ್ಪ ಟಾಪಿಕ್ಗಳನ್ನು ನೀಟಾಗಿ ವ್ಯಾಲ್ಯೂಯೇಟರ್ ಮಾಡೋರಿಗೆ ಒಂದು ಸ್ವಲ್ಪ ನೀಟಾಗಿ ಕಾಣುವ ರೀತಿಯಾಗಿ ನೀಟಾಗಿ ಬರೀರಿ ಫ್ರೆಂಡ್ಸು. ಬರೆದು ಆ ಥರ ರಿವಿಷನ್ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಇದರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸು. ಹಾಗಾಗಿ ಸ್ವಲ್ಪ ಆದಷ್ಟು ದೂರದಿಂದನೂ ಓದ್ಕೊತ ಬರೋದು ಮಾಡಿ ಫ್ರೆಂಡ್ಸು. ಮತ್ತು ಎಕ್ಸಾಮ್ ಇದೆ ಅಂತ ಒಂದು ಮಂತಿನಲ್ಲಿ ಎಲ್ಲ ಓದ್ಕೊಳ್ಳೋಕೆ ಹೋಗಿಬಿಡಿ ಫ್ರೆಂಡ್ಸು. ಹಾಗಾಗಿ ಎಲ್ಲ ಓದೋದ್ರಿಂದ ಮೈಂಡ್ ಜಲ್ದಿ ಕ್ಲಿಕ್ ಆಗಲ್ಲ ಫ್ರೆಂಡ್ಸ್. ಹಾಗಾಗಿ ಒಂದು ಸ್ವಲ್ಪ ಎಕ್ಸಾಮು ಇನ್ನೂ ಒಂದು 7 ಮಂತ್ 6 ಮಂತ್ ಇರೋದಕ್ಕಿಂತ ಮುಂಚೆನೇ ಸ್ಟಡಿ ಮಾಡ್ಕೊತ ಬನ್ನಿ ಫ್ರೆಂಡ್ಸು. ಅಂದರೆ ನಿಮಗೆ ನಾಳೆ ಅದರ ಸ್ಟಡಿ ಮಾಡಿದ್ದು ನೀವು ನೋಟ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ನೋಟ್ಸ್ ಮಾಡ್ಕೊಂಡ್ರೆ ನಾಳೆ ನಿಮಗೆ ಎಕ್ಸಾಮ್ ಹತ್ರ ಬಂದಾಗ 1 ಮಂತ್ ನೀವು ಅವ್ನು ಏನು ಸ್ಟಡಿ ಮಾಡ್ತೀರಿ ಫ್ರೆಂಡ್ಸ್ ಅದನ್ನು ಒಳ್ಳೆ ರಿವಿಷನ್ ಮಾಡ್ಕೊಳ್ಬರ್ಬೋದು ಫ್ರೆಂಡ್ಸ್. ಅದನ್ನು ರಿವಿಷನ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾಗಿ ಇದು ಮಾಡಿ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮದೊಂದು ಲೈಕ್, ನಿಮ್ಮದೊಂದು ಸಬ್ಸ್ಕ್ರೈಬಿಂದ ನನಗೂ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವೀಡಿಯೋಗಳು ನಿಮಗೆ ಜಲ್ದಿ ತಲುಪ್ತಾವೆ ಫ್ರೆಂಡ್ಸ್. ಹಾಗಾಗಿ ಒಂದು ಸ್ವಲ್ಪ ಯಾರ್ಯಾರು ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರ್ಯಾರು ಮಾಡ್ಕೊಂಡಿಲ್ಲ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ ಫ್ರೆಂಡ್ಸ್.